ಸಿಎಂ ಪರ ವಕೀಲರ ವಾದ ಏನಾಗಿತ್ತು, ನಿಮ್ಮ ಪರ ವಾದ ಏನಾಗಿತ್ತು, ಕೊನೆಗೆ ಆದೇಶ ಏನಾಯ್ತು ಬ್ರೀಫ್ ಆಗಿ ನೋಡಿ. ಇವತ್ತು ಅರ್ಜಿದಾರರು ಅಂದರೆ ಸಿದ್ದರಾಮಯ್ಯ, ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಅವರು ರಾಜ್ಯಪಾಲರು ನೀಡಿರುವಂತಹ ಅನುಮೋದನೆಯನ್ನು ಪ್ರಶ್ನಿಸಿ, ಸ್ಯಾಂಕ್ಷನ್ ಆರ್ಡರ್ ಅಂತ ನಾವೇನು ಕರಿತೀವಿ, ಅನುಮೋದನೆ, ಈ ಅನುಮೋದನೆಯನ್ನು ಪ್ರಶ್ನಿಸಿ ಅವರು ಹೈಕೋರ್ಟ್ ಮೆಟ್ಟಿಲನ್ನು ಏರಿರುವಂಥದ್ದು. ಅದು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ರಿಟ್ ಅರ್ಜಿಯಲ್ಲಿ ಸ್ಟೇಟ್ ಆಫ್ ಕರ್ನಾಟಕ ಅಂದರೆ ಕರ್ನಾಟಕ ರಾಜ್ಯವನ್ನು ಮೊದಲನೇ ಪ್ರತಿವಾದಿಯಾಗಿ, ಎರಡನೇ ಪ್ರತಿವಾದಿಯನ್ನು ರಾಜ್ಯಪಾಲರ ಸೆಕ್ರೆಟರಿ ಅವರನ್ನು ಮಾಡಿದ್ದಾರೆ. ಮೂರನೇ ಪ್ರತಿವಾದಿ ನನ್ನ ಕಕ್ಷಿದಾರರಾದ ಶ್ರೀ ಅಬ್ರಾಹಿಂರವರು, ನಾಲ್ಕನೇ ಹಾಗೂ ಐದನೇ ಪ್ರತಿವಾದಿಗಳು ಅವರು ಕೂಡ ಏನು ಈ ವಿಶೇಷ ನ್ಯಾಯಾಲಯದ ಮುಂದೆ ಏನು ಖಾಸಗಿ ಫಿರ್ಯಾದನ್ನು ಸಲ್ಲಿಸಿರುವಂಥವರು, ಅವರನ್ನು ಕೂಡ ಪ್ರತಿವಾದಿಗಳನ್ನಾಗಿ ಮಾಡಿದ್ದಾರೆ. ಈಗ ಮುಖ್ಯವಾಗಿ ಈ ಸಚಿವ ಸಂಪುಟದ ಒಂದು ಏನು ರೆಕಮೆಂಡೇಶನ್ ಏನಿತ್ತು, ಸಚಿವ ಸಂಪುಟದ ನಿರ್ಧಾರವನ್ನು ರಾಜ್ಯಪಾಲರು ತ್ಯಜಿಸಿ ಅವರು ಏನು ರಾಜ್ಯಪಾಲರು ಈ ಒಂದು ಅನುಮೋದನೆಯನ್ನು ನೀಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಅಭಿಯೋಜನೆಗೆ ಒಳಪಡಿಸಲಿಕ್ಕೆ, ಈ ಒಂದು ರಾಜ್ಯಪಾಲರ ಒಂದು ನಡಿಗೆ ಅದು ಸರಿಯಲ್ಲ. ಏಕೆಂದರೆ ಸಚಿವ ಸಂಪುಟದ ಒಂದು ನಿರ್ಧಾರವನ್ನು ರಾಜ್ಯಪಾಲರು ಪರಿಗಣಿಸಿಲ್ಲ ಎನ್ನುವುದು ಅರ್ಜಿದಾರರ ಮುಖ್ಯವಾದ ಆಗಿರ್ತದೆ. ಎರಡನೇದಾಗಿ, ಒಂದೇ ದಿನದಲ್ಲಿ ಅಂದರೆ ಈ ದೂರುದಾರರು ಅನುಮೋದನೆಗೆ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ, ಅನುಮೋದನೆಯನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಈ ಅರ್ಜಿಯನ್ನು ಒಂದೇ ದಿನದಲ್ಲಿ ಈ ಶೋಕಾಸ್ ನೋಟಿಸನ್ನು ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀಡಲಾಗಿರ್ತದೆ. ಅನಂತರ ಈ ಒಂದು ಅನುಮೋದನೆಯ ಆದೇಶವನ್ನು, ಸ್ಯಾಂಕ್ಷನ್ ಆರ್ಡರನ್ನು ಈ ಒಂದು ಆದೇಶವನ್ನು ಮಾಡಿರ್ತಾರೆ ರಾಜ್ಯಪಾಲರು, ಇದು ಕಾನೂನುಬದ್ಧವಾಗಿಲ್ಲ ಎನ್ನುವುದು ಅರ್ಜಿದಾರರ ವಾದ. ನಮ್ಮ ವಾದ ಏನಂದರೆ, ನಾವು ಅನುಮೋದನೆಗೆ ಅರ್ಜಿಯನ್ನು ಸಲ್ಲಿಸಿದ್ರೂ ಸಹ ನಾವು ಈ ಖಾಸಗಿ ದೂರಿನಲ್ಲಿ ಮುಂದುವರಿಲಿಕ್ಕೆ ನಮಗೆ ಅನುಮೋದನೆಯ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಕಲಂ 17A ಇದು ಜುಲೈ 2018 ಇದೊಂದು ಈ ಅಮೆಂಡ್ಮೆಂಟ್ ಆಗಿರ್ತದೆ. ಇದು ಜುಲೈ 2018 ಮುನ್ನ ಆಗಿರುವಂತಹ ಒಂದು ಅಪರಾಧ ಪ್ರಕರಣಗಳಿಗೆ ಇದು ಅನ್ವಯ ಆಗೋದಿಲ್ಲ ಅನ್ನೋದು ನಮ್ಮ ಮೊದಲನೇ ವಾದ. ಎರಡನೇದಾಗಿ, ಕಲಂ 197 CRPC ಹಾಗೂ ಕಲಂ 218 ಈಗ ಅವೆರಡು ಕೂಡ ಒಂದೇ. ಅಂದರೆ 218 ಈ ಹೊಸ ಕಾನೂನುಗಳೇನು ಬಂದಿದೆ, BNSS ಅಂತ ಏನು ಕರಿತೀವಿ, ಆ ಒಂದು ಕಲಮಿನ ಪ್ರಕಾರ ಕೂಡ ನಮಗೆ ತನಿಖೆಯ ನಂತರ ಮಾನ್ಯ ವಿಶೇಷ ನ್ಯಾಯಾಲಯ ಈ ಕಾಗ್ನಿಸೆನ್ಸ್ ತಗೊಳ್ಳುವುದಕ್ಕೂ ಮುನ್ನ ಆ ಒಂದು ಅನುಮೋದನೆ ಆದೇಶ ಬೇಕಾಗ್ತದೆ. ಅದು ಈ ಒಂದು ಘಟ್ಟದಲ್ಲಿ ಬೇಕಿರುವಂತಹ ಅನುಮೋದನೆ ಅಲ್ಲ. ಹಾಗಾಗಿ ಈ ಎಲ್ಲ ಅಂಶಗಳನ್ನು ನಾವು ಮಾನ್ಯ ನ್ಯಾಯಾಲಯದ ಗಮನಕ್ಕೆ ತಂದಿದ್ವಿ. ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮಾನ್ಯ ನ್ಯಾಯಮೂರ್ತಿಗಳು ಅವರು ಈ ಎಲ್ಲ ಅಂಶಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗಿರೋದ್ರಿಂದ ಅವರು ಮುಂದಿನ ದಿನಾಂಕದವರೆಗೆ ವಿಶೇಷ ನ್ಯಾಯಾಲಯದಲ್ಲಿ ಪ್ರಕ್ರಿಯೆಗಳನ್ನು ಮುಂದೂಡಬೇಕು ಅಂತ ಆದೇಶ ಮಾಡಿದ್ದಾರೆ. ನೋಡಿ, ಇಲ್ಲಿ ಒಂದು ಗೊಂದಲ ಉಂಟಾಗ್ಬೋದು. ಅಂದರೆ ವಿಶೇಷ ನ್ಯಾಯಾಲಯದ ಮುಂದಿರುವ ಪ್ರಕರಣಗಳಿಗೆ ತಡೆಯಾಜ್ಞೆ ನೀಡಿದ್ದಾರೆ ಅಂತ. ಖಂಡಿತ ತಡೆಯಾಜ್ಞೆ ನೀಡಿರೋದಿಲ್ಲ. ಯಾವುದೇ ರೀತಿ ತಡೆಯಾಜ್ಞೆ ಮಾನ್ಯ ಉಚ್ಚ ನ್ಯಾಯಾಲಯ ನೀಡಿರೋದಿಲ್ಲ. ಇಲ್ಲಿ ಮಾಡಿರೋ ಆದೇಶ ಏನಂದರೆ, ನ್ಯಾಯಮೂರ್ತಿಗಳು ಭಾಳ ಸ್ಪಷ್ಟವಾಗಿ ತಿಳಿಸಿರ್ತಾರೆ, ಮುಂದುವರಿಬೇಕು ಆ ಪ್ರಕ್ರಿಯೆಗಳನ್ನು. ಈ ಖಾಸಗಿ ದೂರುಗಳು ಈ 2 ಖಾಸಗಿ ದೂರುಗಳು ದಾಖಲೆ ಆಗಿವೆ ವಿಶೇಷ ನ್ಯಾಯಾಲಯದಲ್ಲಿ, ಆ 2 ದೂರುಗಳ ಅನ್ವಯ ಪ್ರಕ್ರಿಯೆಗಳು ನಡೀತಿದ್ವು, ಕ್ರಿಮಿನಲ್ ಕಾರ್ಯವಿಧಾನದ ಪ್ರಕ್ರಿಯೆಗಳನ್ನು ಮುಂದೂಡಬೇಕು ಎನ್ನುವುದಷ್ಟೇ ಆದೇಶ ಆಗಿರ್ತದೆ. ಯಾವುದೇ ತಡೆಯಾಜ್ಞೆ ನೀಡಿರೋದಿಲ್ಲ. ಇದನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ತಡೆಯಾಜ್ಞೆ ನೀಡಿದ್ದಾರೆ ಅಂತ ಭಾಳಷ್ಟು ಇದೊಂದು ಕನ್ಫ್ಯೂಷನ್ಸ್ ಆಗ್ಬೋದು. ಆದ್ದರಿಂದ ತಡೆಯಾಜ್ಞೆ ನೀಡಿರೋದಿಲ್ಲ. ತಡೆಯಾಜ್ಞೆ ಈ ಏನೊಂದು ಕ್ರಿಮಿನಲ್ ಕಾರ್ಯವಿಧಾನದ ಪ್ರಕ್ರಿಯೆಗಳನ್ನು ಮುಂದೂಡಿದ್ದಾರೆ. ಅಂದರೆ ಆದೇಶಕ್ಕೆ ನಾಳೆ ವಿಶೇಷ ನ್ಯಾಯಾಲಯದಲ್ಲಿ ಒಂದು ಖಾಸಗಿ ದೂರಿನಲ್ಲಿ ಆದೇಶಕ್ಕೆ ಕಾಯ್ದಿರಿಸಿತ್ತು, ಇನ್ನೊಂದು ದೂರಿನಲ್ಲಿ ಇನ್ನೂ ವಾದಗಳನ್ನು ಕೇಳೋದಿತ್ತು. ಈ ಹಂತಗಳನ್ನು ಮುಂದಿನ ವಿಚಾರಣೆವರೆಗೂ ಮುಂದೂಡಿ ಆದೇಶ ಹೊರಡಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.